ಬರೆಯಲ್ಲ, ನೀವು ಬರೆಯೋರು. ಸೊ ನನಗೆ ಗೊತ್ತಿದೆ ಅಂತಂದ್ರೆ ನಿಮಗೂ ಬರುತ್ತೆ. ಎವ್ರಿ ಡೇ ಬರಿಬೇಕು. ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಇನ್ಫಾರ್ಮೇಶನ್ನ ಹೊರಗೆ ಹಾಕ್ತಾ ಹೋದ್ರೆ ಬ್ರೇನು ಶಾರ್ಪ್ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಮತ್ತೆ ಹೇಳ್ತಿದ್ದೀನಿ, ಬ್ರೈನ್ ಶಾರ್ಪ್ ಮಾಡಬೇಕು ಅಂತಂದ್ರೆ ನಿಮ್ಮ ತಲೆಯಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆಲ್ಲ ಇವುಗಳನ್ನ ಹೊರಗೆ ಹಾಕ್ರಿ, ಹೊರಗೆ ಹಾಕ್ರಿ, ಹೊರಗೆ ಹಾಕ್ರಿ, ಹೊರಗೆ ಹಾಕ್ರಿ, ಹೊರಗೆ ಹಾಕ್ರಿ. ಹೊರಗೆ ಎಷ್ಟು ಹಾಕ್ತಿರಲ್ಲ ಫೋಕಸ್ ಹೆಚ್ಚಾಗುತ್ತೆ. ಯಾವ ಇನ್ಫಾರ್ಮೇಶನ್ ಹೊರಗೆ ಹಾಕ್ತೀರಿ ಅಷ್ಟು ಫೋಕಸ್ ಹೆಚ್ಚಾಗುತ್ತೆ. ಸೊ ಈಗ ನೀವೊಂದು ಆಕ್ಟಿಂಗ್ ಸ್ಕಿಲ್ ಮಾಡ್ತೀರಿ, ಆಕ್ಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅನ್ಕೊಳ್ಳಿ, ಏನೇನೋ ಆಕ್ಟಿಂಗ್ ಮಾಡ್ತೀರಿ ಅಂದ್ರೆ ಒಳಗಿರೋ ಏನೋ ನಿಮ್ಮ ಟ್ಯಾಲೆಂಟ್ ನ ಹೊರಗೆ ಹಾಕಿದ್ರಿ ಅನ್ಕೊಳ್ಳಿ, ನೆಕ್ಸ್ಟ್ ಫೋಕಸ್ ಹೆಂಗ್ ಹೆಚ್ಚಾಗುತ್ತೆ ಅಂದ್ರೆ ಮೂವಿ ನೋಡ್ತೀರಾ, ಓಹ್ ಈ ರೋಲ್ ಇದ್ರೆ ನಾ ಹೆಂಗ್ ಮಾಡ್ಬೋದು, ಓ ಬೇರೆಯವರೆಲ್ಲ ಅಲ್ಲಿ ಭಾವುಕ ಆಗಿ ಅಲ್ಲಿ ಎಮೋಷ್ನಲ್ ಆಗಿರ್ತಾರೆ, ಆ ಸೀನ್ಗೆ ಅಳ್ತಿರ್ತಾರೆ, ನೀವು ನೋಡಿದ್ರೆ ಓಹ್ ನಾನು ಹಿಂಗೆ ಆಕ್ಟಿಂಗ್ ಮಾಡ್ಬೋದು ಹಿಂಗೆ. ಸೊ ನೀವು ಹಾಡನ್ನ ಹೊರಗೆ ಹಾಕ್ತಾ ಇದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ ಹೇಳ್ರಿ, ಹಾಡ್ ಕಡೆ ಫೋಕಸ್ ಮಾಡ್ತೀರಾ, ಆ ಲೈನ್ ಆ ಸಾಲ ಕಡೆ ಫೋಕಸ್ ಮಾಡ್ತೀರಾ. ಒಳಗಿರೋ ಇನ್ಫಾರ್ಮೇಶನ್ ನ ಹೊರಗೆ ಹಾಕಬೇಕು. ಅಂದ್ರೆ ನಾನೇನ್ ಹೇಳ್ತಾ ಇರೋದು, ಈಗ ಮಗ್ಗಿನ ನೀವು ಹೊರಗೆ ಹಾಕ್ತಾ ಹೋದ್ರೆ ಫೋಕಸ್ ಮಗ್ಗಿ ಕಡೆ ಜಾಸ್ತಿ ಆಗುತ್ತೆ, ಸ್ಕ್ವೇರ್ ನ ಹೊರಗೆ ಹಾಕಿದ್ರೆ ಸ್ಕ್ವೇರ್ ಜಾಸ್ತಿ ಆಗುತ್ತೆ. ಇನ್ಫಾರ್ಮೇಶನ್ ಹೊರಗೆ ಹಾಕಬೇಕು. ಸರ್ ನನಗೆ ಏನೂ ಗೊತ್ತಿಲ್ಲ ಸರ್, ನಯಾ ಪೈಸೆ ನಾಲೆಜ್ ಇಲ್ಲ, ಏನು ಇನ್ಫಾರ್ಮೇಶನ್ ಹೊರಗೆ ಇಂಗ್ಲೀಷ್ ಪರ್ಫೆಕ್ಟ್ ಆಗ್ಬೇಕಾ ನೀವು? ಇಂಗ್ಲೀಷ್ ನಿಮ್ಗೆ ಗೊತ್ತಿರೋದು ಏನೇನು ವರ್ಡ್ ಇದೆ ಹೊರಗೆ ಹಾಕ್ರಿ, ಹೊರಗೆ ಹಾಕ್ರಿ. ಸುಮ್ಮನೆ ನೀವು ಹೊರಗೆ ಹಾಕ್ತಾ 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 ನೆಕ್ಸ್ಟ್ ನಿಮ್ಮ ಫೋಕಸ್ ಇಂಗ್ಲೀಷ್ ವರ್ಡ್ ಕಡೆ ಹೋಗುತ್ತೆ. ಗೊತ್ತಿಲ್ಲದೇನೆ ಇಂಗ್ಲೀಷ್ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಫೋಕಸ್ ಎಲ್ಲಿ ಹೋಗುತ್ತಲ್ಲ ಅಲ್ಲಿ ಎನರ್ಜಿ ಹೋಗುತ್ತೆ, ಅಲ್ಲೇ ಚಮತ್ಕಾರ ಆಗೋದು. ಹಾಗಾದ್ರೆ ಯಾವ ವಿಷಯದಲ್ಲಿ ನೀವು ಸಕ್ಸಸ್ ಪಡ್ಕೋಬೇಕು ಅನ್ಕೊಂಡಿದ್ರಿ ಅಲ್ಲಿ ನೀವು ಇನ್ಫಾರ್ಮೇಶನ್